ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ಭೂಷಣ್. ಸೊ ನನ್ನ ಬಗ್ಗೆ ಏನು ಅಷ್ಟೊಂದೇನು ನಿಮಗೆ ತಿಳಿದಿರೋದಕ್ಕೆ ಸಾಧ್ಯತೆಗಳು ತುಂಬ ಕಡಿಮೆ. ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ಮುಂಚೆ ಅನೇಕ ವಿಡಿಯೋಗಳನ್ನ ನಾನು ಅನೇಕ ವಿಚಾರಗಳ ಮೇಲೆ ವಿಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ನನ್ನ ಪಾಸ್ಟ್ ಹಿಸ್ಟ್ರಿ ಆಫ್ ಯೂಟ್ಯೂಬ್ ಚಾನಲ್ಲು. ಸೊ ಈಗ ನಾನು ಹೊಸದಾಗಿ ಹೊಸ ಕಂಟೆಂಟ್ನ ಹೊಸ ಒಂದು ವಿಡಿಯೋ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ನಾನು ವಿಡಿಯೋ ಮಾಡೋದಕ್ಕೆ ಒಂದು ಮುಖ್ಯ ಉದ್ದೇಶ, ಒಂದು ಸ್ಪೆಸಿಫಿಕ್ ರೀಸನ್ನು, ಈ ಥರ ಯಾವುದೇ ಕಾರಣಗಳು ಇಲ್ಲ. ಸ್ವಲ್ಪ ದಿನಗಳಿಂದ ಕೆಲವು ಪ್ಯಾರಾಡಾಕ್ಸಿಕಲ್ ಕ್ವಶನ್ಸು, ಅದಾದಮೇಲೆ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ನಾನು ಯೋಚನೆ ಮಾಡ್ತಾಯಿದ್ದೆ. ಈ ಜೀವನದ ಬಗ್ಗೆ, ಅದಾದಮೇಲೆ ಹೇಗೆ ಜೀವನವನ್ನು ನಡೆಯುತ್ತೆ, ಯಾವುದು ನಡೆಸ್ತಾ ಇದೆ, ಮುಖ್ಯ ಉದ್ದೇಶ ಏನು, ಈ ಥರ ಅನೇಕ ವಿಚಾರಗಳ ಮೇಲೆ ನಾನು ಸ್ವಲ್ಪ ಚಿಂತೆ ಮಾಡ್ತಾಯಿದ್ದೆ. ಅದಾದಮೇಲೆ ಅಬ್ಸರ್ವ್ ಮಾಡ್ತಾಯಿದ್ದೆ. ನಂತರನೇ ಅನೇಕ ಯಂಗ್ಸ್ಟರ್ಸು ಎಷ್ಟೊಂದು ಯೂಟ್ಯೂಬ್ ಚಾನಲ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತಾರಲ್ಲ, ಎಷ್ಟೊಂದು ವೀಡಿಯೋಸ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ಈ ಥರ ಎಲ್ಲ ಅಬ್ಸರ್ವ್ ಮಾಡಬೇಕಾದ್ರೆ ನಾನು ನೀಟಾಗಿ ನೋಡಿದ್ದಂಥ ಒಂದು ವಿಚಾರ ಏನು ಅಂದರೆ, ನವ್ವೆ ಡೇಸ್ ನನ್ನ ಅಬ್ಸರ್ವೇಷನ್ ಪ್ರಕಾರ ನೋಡೋದಾದರೆ, ನವ್ವೆ ಡೇಸು ಆಲ್ಮೋಸ್ಟು ಈ ಕ್ರಿಯೇಟರ್ಸ್ ಎಲ್ಲ ಏನು ಮಾಡ್ತಿದ್ದಾರೆ ಅಂದರೆ, ಅವರಲ್ಲಿ ಇರೋವಂಥ ಒಂದು ಪಾಸಿಟಿವ್ ಆಸ್ಪೆಕ್ಟ್ಸ್ನ, ಅದಾದಮೇಲೆ ಅವರಲ್ಲಿರೋವಂಥ ಒಳ್ಳೆ ಗುಣಗಳನ್ನ, ಒಳ್ಳೆ ವಸ್ತುಗಳನ್ನ ಈ ಥರ ಅವರು ಎಲ್ಲ ಜನಕ್ಕೂ, ಇನ್ ಕೇಸ್ ಪ್ರಪಂಚದಲ್ಲಿರೋವಂತಹ ಎಲ್ಲ ಕನ್ನಡಿಗರಿಗೂ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಏನಕ್ಕೆ ಅವರು ಅದನ್ನು ಮಾಡ್ತಾ ಇದ್ದಾರೆ, ಅದರ ಉದ್ದೇಶ ಏನು, ಅದರಿಂದ ಅವ್ರಿಗೇನು ಸಿಗುತ್ತೆ? ಆಬ್ವಿಯಸ್ ಆಗಿ ಹಣ ಒಂದೇ ಅಂತಲ್ಲ, ಹಣವನ್ನು ಬಿಟ್ಟು ಬೇರೆ ಏನು ಅವ್ರಿಗೆ ಸಿಗ್ತಾ ಇದೆ, ಈ ವಿಚಾರಗಳ ಬಗ್ಗೆ ನಾನು ಯೋಚನೆ ಮಾಡ್ತಾಯಿದ್ದೆ. ಸೊ ಏನು ಅಂದರೆ, ಒಬ್ಬ ಕಂಟೆಂಟ್ ಕ್ರಿಯೇಟರು ಒಂದು ವಿಷಯವನ್ನು ಪ್ರಸ್ತಾಪಿಸ್ತಾ ಇದ್ದಾನೆ ಅಂದರೆ, ಅವನು ನಿಜವಾದ ಗುಣಕ್ಕೂ ಅವನು ಇವಾಗ ಮಾಡ್ತಾ ಇರೋವಂಥ ಕಂಟೆಂಟ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಅವನ ಕ್ಯಾರೆಕ್ಟರ್ ಇರ್ಬೋದು, ಅಥವಾ ಅವನ ಥಿಂಕಿಂಗ್ ಸ್ಟೈಲ್ ಇರ್ಬೋದು, ಈ ಥರ. ಅದಾದಮೇಲೆ ಆ ಸಿಚುವೇಶನ್ ಇರ್ಬೋದು, ಆ್ಯಕ್ಚುಯಲ್ಗೂ ಅದಾದಮೇಲೆ ನಮಗೆ ತೋರಿಸ್ತಾ ಇರೋವಂಥ ಒಂದು ಇದೆಯಲ್ಲ, ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಸೊ ನಾನು ಅಬ್ಸರ್ವ್ ಮಾಡಬೇಕಾದ್ರೆ ನೋಡುವಂಥ ವಿಚಾರ ಏನು ಅಂದರೆ, ನಾನು ಕೆಲವು ನೋಟ್ಸ್ ಮಾಡಿದ್ದೀನಿ. ಏನು ಅಂದರೆ, ಪೀಪಲ್ಸು ಅವ್ರ ಬೆಸ್ಟ್ ಪಾರ್ಟನ್ನು ತೋರಿಸ್ತಾ ಇರ್ತಾರೆ. ಯಾಕೆ ಅಂದರೆ, ಒಂದು ಸೋಷಿಯಲ್ ಸರ್ಕಲಲ್ಲಿ ಅವರೊಂದು ರೆಕಗ್ನೈಸಬಲ್ ಪರ್ಸನ್ ಆಗಬೇಕು ಅಂತ ಮೇ ಬಿ ಅದೊಂದು ಇಂಟೆನ್ಷನ್ ಆಗಿರ್ಬೋದು. ಅದಾದಮೇಲೆ ಆಬ್ವಿಯಸ್ ಆಗಿ ಎಲ್ಲರೂ ತಮ್ಮ ಮೇಲೆ ಒಂದು ಒಳ್ಳೆ ಇಮೇಜ್ ಎಲ್ಲರಲ್ಲೂ ಇರಲಿ ಅಂತ, ಅದಕ್ಕೋಸ್ಕರ ಅವರು ವಿಧವಾದಂತಹ ಪ್ರಯತ್ನಗಳನ್ನ ಮಾಡಿ ಆ ಒಳ್ಳೆ ಇಮೇಜನ್ನು ಕ್ರಿಯೇಟ್ ಮಾಡ್ಕೊತಾರೆ. ಹೀಗೂ ಇರ್ಬೋದು. ಸೊ ಪಬ್ಲಿಕ್ ಹೇಗೆ ಅಂದರೆ, ಅವರು ಒಂದು ವಿಡಿಯೋವನ್ನು ನೋಡಿ ಆ ವ್ಯಕ್ತಿಯ ಬಗ್ಗೆ ಹಲವಾರು ವಿಡಿಯೋಗಳನ್ನ ನೋಡಿ ಒಂದು ಜಡ್ಜ್ ಮಾಡ್ತಾರೆ. ಇವನು ಈ ಥರ ಟೈಪ್ ಆಫ್ ಪರ್ಸನು, ಹೀಸ್ ಕಂಟೆಂಟ್ ಈ ಥರ ಇರುತ್ತೆ, ಸೊ ಮೇ ಬಿ ಈ ಥರ ಇರ್ಬೋದು ಅಂತ ಒಂದು ಇಮೇಜ್ ಕ್ಲಾರಿಟಿ ಅವರು ತೊಗೊಂಡಿರ್ತಾರೆ ಈ ಥರ. ಸೊ ಆಲ್ಮೋಸ್ಟ್ ಎಲ್ರಿಗೂ ಒಂದು ಆಸೆ, ಅಥವಾ ಒಂದು ಸಬ್ಕಾನ್ಷಿಯಸ್ ಆಗಿರುವಂಥ ಒಂದು ಆಸೆ ಏನು ಅಂದರೆ, ಎಲ್ಲರೂ ಇಮೇಜಲ್ಲೂ ಎಲ್ಲರೂ ಒಳ್ಳೆಯವರಾಗಿ, ಮೇ ಬಿ ರೆಕಗ್ನೈಸಬಲ್ ಪರ್ಸನ್ ಆಗಿ, ಒಂದು ರೆಪ್ಯೂಟೇಬಲ್ ಪರ್ಸನ್ ಆಗಿ ಕಾಣಿಸ್ಕೊಳ್ಳುವಂತಹ ವ್ಯಕ್ತಿ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು, ಅದೊಂದು ಅವರ ಮನಸ್ಸಿನ ಅಭಿಲಾಷೆ. ಅವ್ರು ಹೇಳದೇ ಇದ್ರೂ ಅದೊಂದು ಇರುತ್ತೆ. ಸೊ ಇದು ನೀವು ಹಣ ಕೊಟ್ಟು ಪಡ್ಕೊಳಕ್ಕಾಗಲ್ಲ. ಇದು ಬೈ ನ್ಯಾಚುರಲ್ ಆಗಿ ಬರಬೇಕಾಗಿರುವಂಥ ಒಂದು ಅಂಶ ಈ ಥರ. ಈಗ ನಾನು ಏನು ಹೇಳಕ್ಕೆ ಬರ್ತಾಯಿದ್ದೀನಿ, ನನ್ನ ಕಂಟೆಂಟ್ ಏನು ಅಂದರೆ, ನಾನು ನನ್ನ ಮೂಲ ಸಿದ್ಧಾಂತವಾದಂತಹ ಕೆಲವು ವಿಚಾರಗಳ ಬಗ್ಗೆ ನಾನು ಈ ಯೂಟ್ಯೂಬ್ ಚಾನಲಲ್ಲಿ ನನ್ನ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ.
ಸೊ ಇವತ್ತಿನ ವಿಡಿಯೋ ಕಂಟೆಂಟ್ ಬಂದ್ಬಿಟ್ಟು ನನ್ನ ಜೀವನದ ನೆಗೆಟಿವ್ ಆಸ್ಪೆಕ್ಟಿಂದ ಸ್ಟಾರ್ಟ್ ಮಾಡ್ತೀನಿ. ಏನಪ್ಪ ಇದು ನನ್ನ ನೆಗೆಟಿವ್ ಆಸ್ಪೆಕ್ಟು ಅಂದರೆ ನನ್ನ ಜೀವನದಲ್ಲಿ ಕೆಲವು ಅಹಿತಕರವಾದ ಘಟನೆಗಳು, ನನಗೆ ಅವಮಾನ ಆಗಿರ್ಬೋದು, ಅದಾದಮೇಲೆ ನನಗೆ ಕಾಡ್ದಂಥ ಗಿಲ್ಟ್ ಫೀಲಿಂಗ್ಸ್ ಇರ್ಬೋದು. ಈ ಥರ ಕೆಲವು ವಿಚಾರಗಳ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಈ ವಿಚಾರಗಳನ್ನ ನನ್ನ ಸ್ವಂತ ಮನೆಯವ್ರ ಹತ್ರನೂ ನಾನು ಹೇಳ್ಕೊಂಡಿಲ್ಲ ಈ ಥರ. ಅದಾದಮೇಲೆ ನಮ್ಮ ಫ್ರೆಂಡ್ಸ್ಗಳ ಹತ್ರನೂ ನಾನು ಅಷ್ಟು ಓಪನ್ ಆಗಿ ಮಾತಾಡಿಲ್ಲ ಈ ಥರ. ಸೊ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಏನು ಅಂದರೆ, ನಾನು ಒಂದ್ಸರಿ 10th ಸ್ಟ್ಯಾಂಡರ್ಡ್ ಎಕ್ಸಾಮ್, ಪಬ್ಲಿಕ್ ಎಕ್ಸಾಮ್, ಬೋರ್ಡ್ ಎಕ್ಸಾಮ್ ಅಂತಾರಲ್ಲ, ಈ ಬೋರ್ಡ್ ಎಕ್ಸಾಮು ಬರೆಯೋಕ್ಕೆ ಹೋಗಿದ್ದೆ. ಫಸ್ಟ್ ಡೇ ಆಬ್ವಿಯಸ್ ಆಗಿ ಲ್ಯಾಂಗ್ವೇಜ್ ಎಕ್ಸಾಮ್ ಇತ್ತು ಅನಿಸುತ್ತೆ. ಫಸ್ಟ್ ಡೇ ಎಕ್ಸಾಮ್ ಬರೆದೆ, ಎಲ್ಲ ಆಯಿತು. ಅದಾದಮೇಲೆ 2 ಡೇಸ್ 3 ಡೇಸ್ ಈ ಥರ ಗ್ಯಾಪ್ ಕೊಡ್ತಾರೆ ನೆಕ್ಸ್ಟ್ ಸಬ್ಜೆಕ್ಟ್ಗೆ. ಸೊ 1-2-3 ಸಬ್ಜೆಕ್ಟ್ ಆಗಿತ್ತು. ಆದಮೇಲೆ ಒಂದಿನ ಒಂದು ಎಕ್ಸಾಮ್ ಇತ್ತು. ಎಕ್ಸಾಮ್ ಆದಮೇಲೆ ಒಂದು 4 ಡೇಸ್ ಏನೋ ಲೀವ್ ಇತ್ತು ಅನಿಸುತ್ತೆ. ಆ ಟೈಮಲ್ಲಿ ನಾನು ನನ್ನ ಜೊತೆ ಇದ್ದಂಥ 1-2-3 ಫ್ರೆಂಡ್ಸ್ ಇದ್ದರು. ಸೊ ಆ ಟೈಮಲ್ಲಿ ಬಂದು ಸಮ್ಮರ್ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿಗಳು ಸಿಗ್ತವೆ. ಮರದಲ್ಲಿ ಮಾವಿನಕಾಯಿ ಎಲ್ಲ ಬಿಟ್ಟಿರುತ್ತೆ ಈ ಥರ. ಸೊ ನಮ್ಮ ಫ್ರೆಂಡ್ ಏನು ಮಾಡ್ದ, ಈ ಥರ ಮಾವಿನಕಾಯಿ ಸಿಗುತ್ತೆ, ನೋಡೋಕೆ ಚೆನ್ನಾಗಿದೆ, ಲಾಸ್ಟ್ ಟೈಮ್ ನಾನು ಹೋಗಿ ತಿನ್ಕೊಂಡು ಬಂದೆ, ತೊಗೊಂಡು ಕಲ್ಲು ಹೊಡೆದ್ಬಿಟ್ಟು ಮಾವಿನಕಾಯಿ ತೊಗೊಂಡೆ, ತಿಂದೆ, ಚೆನ್ನಾಗಿತ್ತು ಅಂದ. ಓಕೆ, ನಮಗೂ ಚಿಕ್ಕ ವಯಸ್ಸಲ್ಲ, ಆವಾಗ ಏನು ಮಾಡಿದೆ, ಸರಿ ನನಗೂ ಬೇಕು, ನಾನು ನಿನ್ನ ಜೊತೆ ಬರ್ತೀನಿ ಅಂತ. ಸರಿ ಅವನು ಹೇಳ್ದ, ಸರಿ ನೀನು ನನ್ನ ಜೊತೆ ಬಾ, ಸೊ ಈ ಥರ ಕಲ್ಲು ಹೊಡೆಯೋರು ವೆಯ್ಟ್ ಮಾಡು, ಅದು ಬಿದ್ಮೇಲೆ ಎಷ್ಟು ಬಿಡುತ್ತೋ ಅದರಲ್ಲಿ ನನಗೆ ಎಷ್ಟು ಬರುತ್ತೋ ಅದರಲ್ಲಿ ನಾನು ನಿನಗೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು 1-2 ಫ್ರೆಂಡ್ಸ್ ಹೋಗಿದ್ದಾಗ ಅದು ಹೆಂಗೆ ಅಂದರೆ, ಒಂದು ಸ್ವಲ್ಪ ದೂರ ಸ್ವಲ್ಪ ಹೋದರೆ ಅದೊಂದು ಖಾಲಿ ಸೈಟ್, ಪಕ್ಕದಲ್ಲೆಲ್ಲ ಫುಲ್ ರೆಸಿಡೆನ್ಷಿಯಲ್ ಏರಿಯಾ ಅದು, ಬಟ್ ಖಾಲಿ ಸೈಟ್ ಒಂದಿತ್ತು. ಆ ಸೈಟಲ್ಲಿ ಒಂದು ದೊಡ್ಡ ಮರ ಬೆಳೆದಿತ್ತು, ಮಾವಿನಕಾಯಿ ಮರ. ನಮ್ಮ ಫ್ರೆಂಡ್ ಏನು ಮಾಡ್ದ, ಅವನೊಂದು ದೊಡ್ಡ ಒಂದು ಮರದ ಇದು ಕೊಂಬೆ ಬರುತ್ತೆ, ಫಸ್ಟ್ 1-2 ಕಲ್ಲು ಹೊಡೆದ್ರೆ ಕಾಯಿಗೇನು ಬೀಳಿಲ್ಲ ಅದು. ನೆಕ್ಸ್ಟ್ ಒಂದು ದೊಡ್ಡ ಮರದ ಕೊಂಬೆ ಇತ್ತು, ಅದನ್ನ ಎತ್ತೆಸ್ತಿದ್ದಕ್ಕೆ ಅದು ಕೊಂಬೆ ಮೇಲೆ ಬೀಳೋದಕ್ಕೆ ಹೋಗ್ಬಿಟ್ಟು ಅದ್ರ ಮುಂದೆ ನಿಲ್ಲಿಸಿದ್ದಂಥ ಒಂದು ಕಾರು. ಸೊ ಅದು ಬಂದು ಯಾವುದು ಟೊಯೋಟಾ ಕಾರ್ ಇರಬೇಕು ಅನಿಸುತ್ತೆ, ಟೊಯೋಟಾದು ಅದೇ ಅಂತಾರೆ ಇನೋವಾ ಕಾರ್ ಇರಬೇಕು. ಸೊ ಅದು ಹೊಸ ಕಾರ್ ಬೇರೆ, ಆ ಕಾರ್ ಮೇಲೆ ಬಿದ್ದು ಅದು ಗ್ಲಾಸ್ ಹೊಡೆದೋಯ್ತು ಅನಿಸುತ್ತೆ. ಹೊಡೆದೋಗಿದ ತಕ್ಷಣ ಅವರಿಬ್ಬರು ಏನು ಮಾಡಿದ್ರು ಏನು ಕತೆನೋ ನನಗೆ ಗೊತ್ತಿಲ್ಲ, ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅವರಿಬ್ಬರು ಓಡೋದ್ರು. ಏನು ಎಲ್ಲ ಓಡ್ತಾ ಇದ್ರಲ್ಲ, ಯಾರೋ ಓಡ್ತಾ ಇದ್ರಲ್ಲ ಅಂದ್ಬಿಟ್ಟು ನನಗೆ ನೋಡೋ ಅಷ್ಟರಲ್ಲಿ ಅಲ್ಲಿದ್ದಂಥ ಒಬ್ಬ ವ್ಯಕ್ತಿ ನಾನು ಹಿಡ್ಕೊಂಡ್ಬಿಟ್ಟು ಈ ಸ್ಟಾರ್ಟೆಡ್ ಟು ಮೇಕ್ ಮೀ ಲೈಕ್, ಅವನನ್ನು ಹಿಂಗೆ ಕತ್ತಿನ ಪಟ್ಟೆ ಹಿಂಗೆ ಹಿಡ್ಕೊಂಬಿಟ್ಟ. ನನಗಿನ್ನ ಚಿಕ್ಕ ವಯಸ್ಸು, ಎಲ್ಲಿ ಅಂತ ಓಡ್ತೀಯ, ಏನು ಅಂತ ಮಾಡ್ತೀಯ, ನಾನು ಏನಾಗ್ತಿದೆ ಅಂತ ನನಗೇನು ಗೊತ್ತೇ ಇಲ್ಲ. ಸರಿ ಹಿಡ್ಕೊಂಡ್ಬಿಟ್ಟು ಗಟ್ಟಿಯಾಗಿ ಹಿಡ್ಕೊಂಬಿಟ್ಟಿದ್ದಾನೆ, ಏನೇನೋ ಕೆಟ್ಟದಾಗ ಏನೇನೋ ಬೈತಾ ಇದ್ದಾನೆ. ನನಗೆ ಅದು ಅವನೇನು ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳ, ಇಲ್ಲ ಸಿಚುವೇಶನ್ ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳ. ಅಲ್ಲೇನಾಯಿತು ಅಂತಲೂ ನನಗೆ ಗೊತ್ತಿಲ್ಲ. ಅಲ್ಲಿ ಕಾರ್ ಬಿದ್ದು ಕಾರ್ ಮೇಲೆ ಬಿದ್ದು ಅದು ಗ್ಲಾಸು ಹೊಡೆದೋಗಿದೆ ಅಂತಲೂ ನನಗೆ ಗೊತ್ತಿಲ್ಲ. ಸೊ ಅದ್ರ ಬ್ಯಾಕ್ ಹಿಸ್ಟ್ರಿ ಏನಾಗಿದೆ ಅಂದರೆ, ಇದಕ್ಕಿಂತ ಮುಂಚೆ ಒಂದು ಮಾವಿನಕಾಯಿ ತೊಗೊಳಕ್ಕೆ ಹೋಗಿದ್ನಲ್ಲ, ಆ ಟೈಮಲ್ಲೂ ಕಲ್ಲು ಹೊಡೆದಿದ್ದಾನೆ. ಅದು ಆ ಟೈಮಲ್ಲಿ ಕಾರ್ ಮೇಲೆ ಏನು ಬಿದ್ದಿಲ್ಲ, ಬಟ್ ಆ ಟೈಮಲ್ಲಿ ಅವ್ರು ವಾರ್ನ್ ಮಾಡಿ ಕಳಿಸಿದ್ದಾರೆ ಅನಿಸುತ್ತೆ. ಈ ವಿಚಾರನ ನಮ್ಮ ಫ್ರೆಂಡ್ ನನ್ನ ಹತ್ರ ಹೇಳೇ ಇಲ್ಲ. ಆಮೇಲೆ ಆ ವ್ಯಕ್ತಿ ನನ್ನ ಹಿಡ್ಕೊಂಡು ಹೊಡೆಯೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ದ. ಅದಾದಮೇಲೆ ಅಲ್ಲೆದ್ದಂಥ ಪಬ್ಲಿಕ್ ಎಲ್ಲ ಗ್ಯಾದರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆಲ್ಮೋಸ್ಟ್ ಒಂದು 50 to 60 ಪೀಪಲ್ಸು ಹಂಗೆ ಗ್ಯಾದರ್ ಆಗಿಬಿಟ್ರು. ಹಂಗೆ ಅವನು ಅವಾಚ್ಯವಾಗಿ ಏನೇನೋ ಬೈತಾ ಇದ್ದಾನೆ. ಆಮೇಲೆ ಸಡನ್ನಾಗಿ ನಿನ್ನ ಪೊಲೀಸ್ಗೆ ಇಟ್ಕೊಡ್ತೀನಿ, ನಿನ್ನ ಲೈಫ್ನ ನಾನು ಹಾಳು ಮಾಡ್ತೀನಿ, ರೂಯಿನ್ ಮಾಡ್ತೀನಿ, ಸೊ ನೀನು ಡಿಸರ್ವ್ ಮಾಡಿದ್ಯಾ ಈ ವಿಚಾರನ ಇವಾಗ ನೀನು ಏನು ಮಾಡಿದ್ಯಾ ಅದನ್ನು ನೀನು ಡಿಸರ್ವ್ ಮಾಡಿದ್ಯಾ, ಸೊ ಅದರಿಂದ ನೀನು ಜೈಲಿಗೆ ಹೋಗ್ಬೇಕು, ಹಾಗೆ ಹೀಗೆ ಅಂತ ಏನೇನೋ ಇದು ಮಾಡಿದ್ರು. ನನಗೆ ಫುಲ್ ಭಯ, ಇಲ್ಲಿ ಎಕ್ಸಾಮ್ ಇದೆ, ನೆಕ್ಸ್ಟ್ ಎಕ್ಸಾಮ್ಗೆ ಅಂತ ಓದಲ್ಲ, ಇಲ್ಲ ಲೈಫ್ ಸ್ಪಾಯ್ಲ್ ಆಗೋಯ್ತಲ್ಲ, ಏನು ಮಾಡೋದು, ಈ ಥರ ಎಲ್ಲ ಯೋಚನೆ ಆಗ್ತಾಯಿತ್ತು. ಅಳೋಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ. ಅವನು ಬೇರೆ ಏನೇನೋ ಹೇಳ್ತಾ ಇದ್ದಾನೆ ಆ ವ್ಯಕ್ತಿ. ನನಗೆ ಫುಲ್ಲು ಗಾಬರಿ ಆಗೋಯ್ತು, ಎದೆ ಬೇರೆ ಬಡ 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 ಅಂತ ಹೇಳ್ಕೊತಾ ಇದೆ.
ನೋಡ್ಕೊತಾ ಇರಬೇಕಾದ್ರೆ ಯಾರೋ ಒಬ್ರು ದೇವತೆ ಥರ ಒಂದು ಲೇಡಿ ಎಲ್ಲರ ಮಧ್ಯೆ ಹಿಂಗೆ ಗ್ಯಾಪ್ ಮಾಡ್ಕೊಂಡು ಬಂದ್ಬಿಟ್ಟು, ಬಿಡ್ರಿ ಚಿಕ್ಕ ಹುಡುಗ ಪಾಪ ಅವನೇನು ಮಾಡಿದ್ದಾನೆ, ಈ ಥರ ಒಂದು ಸಪೋರ್ಟಿವ್ ಆಗಿ ಮಾತಾಡಿದ್ಮೇಲೆ ಅಲ್ಲಿದ್ದಂಥ ಗ್ರೂಪಲ್ಲಿದ್ದಂಥ ಒಂದಷ್ಟು ಗ್ಯಾದರಿಂಗ್ ಪೀಪಲ್ಸು ಅದಾದಮೇಲೆ ಅವ್ರು ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ ಚಿಕ್ಕ ಹುಡುಗ ಬಿಟ್ಬಿಡಿ, ಲೈಫ್ ಸ್ಪಾಯ್ಲ್ ಮಾಡಿಬಿಡಿ, ಈ ಥರ ಹೇಳಿ ಇದು ಮಾಡಿದ್ರು. ಅದಾದಮೇಲೆ ಅವನು ತುಂಬ ವಾರ್ನ್ ಮಾಡಿ, ಅದನ್ನೇ ಆಬ್ವಿಯಸ್ಸಾಗಿ ಅವ್ನ ಕೋಪ ಇರುತ್ತೆ, ಬಟ್ ನನ್ನ ಮೇಲೆ ಅಷ್ಟೊಂದು ಕೋಪವನ್ನು ತೋರಿಸೋವಂಥ ಅವಶ್ಯಕತೆ ಆ ಟೈಮಲ್ಲಿ ಇರಲಿಲ್ಲ ಅಂತ ಅನ್ಕೊತೀನಿ. ಯಾಕೆಂದರೆ ಅವನಿಗೆ ಗೊತ್ತಿಲ್ಲ ಯಾರು ಕಲ್ಲೊಡಿದ್ರು ಯಾರು ಅದು ಮರದ ಇದೆಸಿದ್ರು ಅವರೆಲ್ಲ ಓಡೋದ್ರು ಅವರಿಬ್ರು. ಅದಾದಮೇಲೆ ನಾನು ಅದು ಯಾವುದು ಒಂದು ಮೆಟೀರಿಯಲು ಮುಟ್ಟಿಲ್ಲ, ಯಾರೋ ಮಾಡಿದ ತಪ್ಪಿಗೆ ಯಾರೋ ಅನುಭವಿಸಿದ್ರು ಅಂದಂಗೆ ಆಯಿತು ಕತೆ. ಹೋಗ್ಬಿಟ್ಟು ಆ ಘಟನೆನ ನನ್ನ ಕೈಯಲ್ಲಿ ತಡ್ಕೊಳಕ್ಕೆ ಆಗಿಲ್ಲ, ಅವಮಾನ ಆಗೋಯ್ತದ್ದು. ನನ್ನ ಮನೇಲಿ ಯಾರಿಗೂ ಹೇಳಿಲ್ಲ, ಡೈರೆಕ್ಟಾಗಿ ಬಂದು ಮಲ್ಕೊಂಬಿಟ್ಟೆ ನಾನು. ಇದೊಂದು ಗ್ರೇಟೆಸ್ಟ್ ಅವಮಾನ ನನ್ನ ಜೀವನದಲ್ಲಿ. ಯಾಕೆಂದರೆ 50-60 ಜನ ನೋಡ್ತಾ ಇದ್ದಾರೆ, ಯಾರು ನನಗೆ ಸಹಾಯ ಮಾಡೋಕ್ಕೆ ಬಂದಿಲ್ವೇ, ಇವರೆಲ್ಲ ನನ್ನನ್ನು ಅವನೊಂದು ಇಂಪೋಸ್ ಮಾಡ್ದಂದರೆ ಇವರೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಬಿಡ್ತಾ ಇದ್ನಲ್ಲ. ಆ ಟೈಮಲ್ಲಿ ಆ ಲೇಡಿ ಒಬ್ರು ಬಂದು ನನಗೆ ಸಪೋರ್ಟ್ ಮಾಡಿಲ್ಲದೆ ಇದ್ದಿದ್ರೆ ನನ್ನ ಲೈಫ್ ಏನಾಗಿರೋದು. ಈ ಥರ ಅನೇಕ ವಿಚಾರಗಳನ್ನ ನಾನು ಯೋಚನೆ ಮಾಡಿ 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 ನಾನು ಫೆಡಪ್ ಆಗೋದೆ. ಅದಾದಮೇಲೆ ನೆಕ್ಸ್ಟ್ ಪೇಪರ್ ನಾನು ಸರಿಯಾಗಿ ಬರೆಯೋಕ್ಕೆ ನಾನು ಕಾನ್ಸಂಟ್ರೇಟೇ ಮಾಡೋಕ್ಕಾಗಿಲ್ಲ. ಈ ಥರ ಆಗೋಯ್ತು ಇದೊಂದು. ಸೊ ಇದೊಂದು ಅವಮಾನ. ಆದರೆ ಇನ್ನೊಂದು ನನ್ನ ಜೀವನದಲ್ಲಿ ಇನ್ನೊಂದು ಗಿಲ್ಟ್ ಫೀಲಿಂಗ್ ಏನಪ್ಪ ಅಂದರೆ, ನಾನು ಓದಿದ್ದು ಬಂದು ಕನ್ನಡ ಮೀಡಿಯಮ್ಮು ಗೌರ್ಮೆಂಟ್ ಏಡೆಡ್ ಸ್ಕೂಲ್ ಅದು. ಸೊ ಆ ಸ್ಕೂಲಲ್ಲಿ ಹೆಂಗೆ ಅಂದರೆ, ಸ್ಕೂಲಲ್ಲಿ ನಮಗೆ ಟೆಕ್ಸ್ಟ್ ಬುಕ್ ಕೊಡ್ತಾರೆ. ಆ ಟೆಕ್ಸ್ಟ್ ಬುಕ್ಕು ಒಂದೇ ಕಾಪಿ ಸಿಕ್ಕೋದು, ಹೊರಗಡೆ ಎಲ್ಲೂ ಸಿಕ್ಕಲ್ಲ ಕಾಪಿ. ಆ ಥರ ಇತ್ತು ಆಗಿನ ಪರಿಸ್ಥಿತಿಯಲ್ಲಿ. ಸೊ ಸ್ಟೇಟ್ ಸಿಲೆಬಸ್ ಅದು. ಸೊ ಈ ಥರ ಇತ್ತು. ಸುಮಾರು ನಾನು 6ನೇ ಕ್ಲಾಸ್ ಏನೋ ಓದ್ತಾ ಇದ್ದೆ ಅನಿಸುತ್ತೆ. 6th ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ನಮ್ಮ ಕ್ಲಾಸಲ್ಲಿ ಒಬ್ಬಳು ಸುಮಾ ಅಂತ ಒಂದು ಹುಡುಗಿ ಇದ್ಳು. ಪಾಪ ಆ ಹುಡುಗಿ ಹೇಗೆ ಅಂದರೆ, ತುಂಬ ಬಡತನ ಅವ್ರ ಮನೆಯಲ್ಲಿ, ಸಖತ್ ಬಡತನ. ಆ ಹುಡುಗಿಗೆ ಚಿಕ್ಕ ವಯಸ್ಸಲ್ಲೇ ಹಾರ್ಟಲ್ಲಿ ಹೋಲಿತ್ತು. ಏನೇ ಬೈದ್ರೂ ಒಂದು ಸುಮ್ಮನೆ ಹಿಂಗೆ ಕೋಪ ಮಾಡ್ಕೊಂಡು ಕಂಡುಬಿಟ್ರೆ ಸಾಕು ಎದ್ರುಕೊಂಬಿಟ್ಟು ಅಳ್ತಾ ಇದ್ಲು. ಅಷ್ಟು ಸಾಫ್ಟ್ ನೇಚರ್ ಹುಡುಗಿ ಅವಳು. ಪಾಪ ಅವಳು ಏನು ಮಾಡೋಳು ಅಂದರೆ, ಅವ್ರ ಮನೇಲಿ ತುಂಬ ಬಡತನ. ಅದಕ್ಕೋಸ್ಕರ ಬೆಳಿಗ್ಗೆ ಹೊತ್ತು ಟಿಫನ್ ಅವ್ರ ಮನೆಯಲ್ಲಿ ಮಾಡಿರ್ತಾ ಇರಲಿಲ್ಲ. ಅವಳು ಏನು ಮಾಡೋಳು, ಪಾಪ ಹಸುವಾಗುತ್ತಲ್ಲ ಆಬ್ವಿಯಸ್ಸಾಗಿ, ಚಿಕ್ಕ ಹುಡುಗರಿಗೆಲ್ಲ ಹಸು ತಡೆಯೋಕ್ಕಾಗಲ್ಲ. ಏನು ಮಾಡೋದು, ನಮ್ದು ಇದರಲ್ಲಿ ಬಂದರೆ ಅವಾಗೆಲ್ಲ ಬಿಸಿ ಊಟ ಕಾರ್ಯಕ್ರಮ ಅಂತ ಇರೋದು. ಮಧ್ಯಾಹ್ನ ಒಂದು 12 ಗಂಟೆ ಮೇ ಬಿ ಟೈಮಿಂಗ್ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ನಾವೆಲ್ಲ ಪ್ಲೇಟ್ ಎತ್ಕೊಂಡು ಹೋದರೆ ಈ ಅಕ್ಷಯ ಪಾತ್ರೆ ಅಂದ್ಬಿಟ್ಟು ಆವಾಗ ಬಿಸಿ ಊಟ ಬರೋದು. ಪ್ಲೇಟ್ ಎತ್ಕೊಂಡು ಹೋದರೆ ರೈಸು, ಅನ್ನ ಸಾಂಬಾರು, ಅದಾದಮೇಲೆ ಬಿಸಿಬೇಳೆ ಬಾತು, ಖಾರ ಪೊಂಗಲ್ಲು, ಮೊಸರನ್ನ, ಈ ಥರ ಅನೇಕ ರೀತಿಯಾದಂಥದ್ದು. ಕೆಲವು ಸರಿ ಇಸ್ಕಾನಿಂದನೂ ಈ ಥರ ಎಲ್ಲ ಬರೋದು. ಸೊ ಈ ಥರ ಅದು ಬರೋರ್ಗೂ ಕಾಯಬೇಕಲ್ಲ. ಏನು ಮಾಡೋದು, ಒಂದೊಂದು ಸರಿ ಏನಾಗೋದು, ವಾರದಲ್ಲಿ ಒಂದು 2 days ಮಾತ್ರ ನಮಗೆ ಪಿ ಟಿ ಪೀರಿಯಡ್ ಅಂದರೆ ಆಬ್ವಿಯಸ್ಸಾಗಿ ಪ್ಲೇ ಆಟ ಆಡೋದಕ್ಕೆ ಟೈಮ್. ಒಂದು 10:30 to 11 ಆ ಥರ ಏನೋ ಇತ್ತು ಅನಿಸುತ್ತೆ. ಸೊ ನಾವೆಲ್ಲ ಆಟ ಆಡೋಕ್ಕೆ ಹೋಗ್ತಾಯಿದ್ವಿ. ಅವಳು ಹಾರ್ಟ್ ಪೇಷಂಟ್ ಅಂದ್ಬಿಟ್ಟು ಅವಳನ್ನ ಆಟ ಆಡೋಕ್ಕೆ ಅವಳಿಗೆ ಪರ್ಮಿಷನ್ ಕೊಟ್ಟಿದ್ರು. ಅವಳೇನೋ ಅಷ್ಟೊಂದೇನು ಆಟ ಆಡೋಕ್ಕೆ ಹೋಗ್ತಿರ್ಲಿಲ್ಲ. ಅವಳೊಬ್ಬಳೇ ಕ್ಲಾಸಲ್ಲಿ ಕೂತ್ಕೊಂಡಿರೋಳು. ನಾವೆಲ್ಲ ಆಟ ಆಡೋಕ್ಕೆ ಹೋಗ್ತಾಯಿದ್ವಿ. ಆಲ್ಮೋಸ್ಟ್ ಒಂದು 40 ಮೆಂಬರ್ಸಲ್ಲಿ 39 ಮೆಂಬರ್ಸ್ ಆಚೆನೇ ಇರ್ತಾಯಿದ್ವಿ. ನಾವು ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ನಾವು ಕೆಲವು ಸ್ನ್ಯಾಕ್ಸು, ಕೆಲವು ಲಂಚ್ ಬಾಕ್ಸು ಈ ಥರ ತೊಗೊಂಬಂದು ಇಟ್ಕೊಂಡಿರ್ತಾ ಇದ್ವಿ. ಅವಳೇನು ಮಾಡೋಳು, ಪಾಪ ಹೊಟ್ಟೆ ಹಸು ತಡೆಯೋಕ್ಕಾಗದೆ ಯಾರ್ದಾದ್ರೂ ಬ್ಯಾಗ್ ಓಪನ್ ಮಾಡಿಬಿಟ್ಟು ಸ್ವಲ್ಪನೇ ತಿನ್ಕೊಂಬಿಟ್ಟು ನೀಟಾಗಿ ಬಾಕ್ಸ್ ನನಗೆ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡೋಳು. ಒಂದು ಸರಿ ಏನಾಗೋಯಿತು, ನಾನೇನೋ ಒಂದು ಐಟಮ್, ಏನೋ ಒಂದು ಸ್ನ್ಯಾಕ್ ಏನೋ ಇಟ್ಕೊಂಡಿದ್ದೆ ಅನಿಸುತ್ತೆ. ನಾನು ಬಂದು ನೋಡ್ತೀನಿ, ಅವಳು ನಾನಿಬ್ಬರು ಪಕ್ಕನೇ ಕೂತ್ಕೊಳ್ತಾ ಇದ್ದಿದ್ದು. ಬಂದು ನೋಡ್ತೀನಿ ಸ್ನ್ಯಾಕ್ ಇಲ್ಲ. ನೋಡಿದ್ರೆ ನನಗೆ ಆ ವಯಸ್ಸಲ್ಲೇ ಸಖತ್ ಚುರುಕು ನಮ್ಮ ಬುದ್ಧಿ. ಏನು ಮಾಡಿದೆ, ಓಕೆ ನಾವು ಬರೋಕ್ಕಿಂತ ಮುಂಚೆ ನೀನೇ ಇದ್ದಿದ್ದು, ಸೊ ಹಂಗಿದ್ರೆ ನೀನೇ ತಿಂದಿದ್ಯಾ ಅಂದಮೇಲೆ ನಿನ್ನ ಮೇಲೇ ಇವಾಗ ಆರೋಪ ಬಂದಿದೆ ಅಂತ ನಾನು ಸ್ಟ್ರಾಂಗಾಗಿ ಅವಳ ಮೇಲೆ ಆರೋಪವನ್ನು ಇಂಪೋಸ್ ಮಾಡಿಬಿಟ್ಟೆ. ಅವಳು ಏನು ಮಾಡೋದಕ್ಕೂ ಅವಳು ನಿಜವಾಗ್ಲೂ ತಿನ್ನಲೋ ಇಲ್ವೋ ಅದು ನನಗೂ ನಿಜವಾಗ್ಲೂ ಗೊತ್ತಿಲ್ಲ, ಇವಾಗವರೆಗೂ ಗೊತ್ತಿಲ್ಲ.
ಅವಳು ಪಾಪ ಅಳ್ತಾ ಇದ್ದಾಳೆ. ಯಾಕೆಂದರೆ ನಾನು ಅಷ್ಟು ಕೋಪ ಮಾಡ್ಕೊಂಬಿಟ್ಟೆ, ಕಿರ್ಚಾಡ್ಬಿಟ್ಟೆ ನಾನು ಚಿಕ್ಕ ವಯಸ್ಸಲ್ಲೇ. ಇಡೀ ಕ್ಲಾಸೇ ಹಂಗೆ ನೋಡ್ತಾ ಇದ್ದೆ, ಆ ರೇಂಜಿಗೆ ಕಿರ್ಚಾಡ್ಬಿಟ್ಟೆ. ಅವಳು ಫುಲ್ ಹೆದರ್ಕೊಂಬಿಟ್ಟಿದ್ಲು ಪಾಪ. ಸರಿ ಅಂದ್ಬಿಟ್ಟು ನನಗೆ ಆ ಕೋಪದಲ್ಲಿ ಏನು ಮಾಡಿಬಿಟ್ಟೆ, ಅವಳದು ಟೆಕ್ಸ್ಟ್ ಬುಕ್ಕು ಒಂದೇ ಟೆಕ್ಸ್ಟ್ ಬುಕ್ಕು. ಆ ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗೆ ಅಂದರೆ ಕನ್ನಡ, ಇಂಗ್ಲೀಷು, ಅದಾದಮೇಲೆ ಇನ್ನೊಂದು ಸೈನ್ಸ್ ಸಿಲೆಬಸ್ಸು, ಮೂರು ಸಬ್ಜೆಕ್ಟ್ ಸೇರಿ ಒಂದು ಬುಕ್ ಇರುತ್ತೆ, ಆ ಥರ ಇತ್ತು ಅದು ಬುಕ್ಕು. ಏನು ಮಾಡಿದೆ, ಅವಳದು ಟೆಕ್ಸ್ಟ್ ಬುಕ್ ಎತ್ಕೊಂಬಂದ್ಬಿಟ್ಟೆ ನಾನು. ಬಲವಂತವಾಗಿ ಕಿತ್ಕೊಂಡು ಟೆಕ್ಸ್ಟ್ ಬುಕ್ ಎತ್ಕೊಂಬಂದ್ಬಿಟ್ಟು ಆವತ್ತಿನ ಮಧ್ಯಾಹ್ನ ನಮ್ಮ ಮನೆ ಮುಂದೆ ಒಂದು ಖಾಲಿ ಸೈಟ್ ಇದೆ, ಅಲ್ಲೆಲ್ಲ ಏನದು ಗಿಡ, ಅದಾದಮೇಲೆ ಬೆಳೆದೇ ಇರೋಂಥ ಜಂಕ್ ಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿತ್ತು. ನಾನೇನು ಮಾಡಿದೆ, ಅವಳ ಮೇಲೆ ಇದ್ದಿದ್ದ ಕೋಪನ ತೀರಿಸ್ಕೊಳ್ಬೇಕಲ್ಲ, ಅವಳಿಗೆ ಹೊಡೆಯೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಸರಿ ಅಂದ್ಬಿಟ್ಟು ಟೆಕ್ಸ್ಟ್ ಬುಕ್ನ ಹಂಗೆ ಎಲ್ಲ ಪೀಸಾಗಿ ಹರಿದ್ಬಿಟ್ಟು ಹಂಗೆ ಎಸ್ದ್ಬಿಟ್ಟಿದ್ದೆ. ಎಸ್ದಾದ್ಮೇಲೆ ನನಗೆ ಎಸಿವರೆಗೂ ಏನಿರಲಿಲ್ಲ. ಎಸ್ದಾದ್ಗಿ ಒಂದು ಸ್ವಲ್ಪ ದಿನ ಆದಮೇಲೆ ನನಗೇನೋ ಕಳ್ಕೊಂಡಂಗೆ ಫೀಲ್ ಆಗೋಯ್ತು. ನಾನೇನೋ ಏನೋ ಮಾಡಬಾರ್ದು, ತಪ್ಪೇನೋ ಮಾಡಿಬಿಟ್ನೇನೋ. ಪಾಪ ಅವರು ಟೀಚರ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಎಲ್ಲರೂ ಬುಕ್ ಪೇಜ್ ನಂಬರ್ ಹೇಳ್ತಾರೆ, ನಾವೆಲ್ಲ ತಿರುವಾಗಿ ನೋಡ್ತಾ ಇರ್ತೀವಿ. ಪಾಪ ಅವಳ ಮುಖ ನೋಡ್ತಾ ಇದ್ದಾಳೆ, ನನ್ನ ಬುಕ್ ಎಲ್ಲೋಯ್ತು, ನನ್ನ ಬುಕ್ ಕೊಡು. ಅವಳ ಹತ್ರ ಕೇಳೋಕ್ಕೂ ಅವಳಿಗೆ ಮನಸ್ಸಿಲ್ಲ ಪಾಪ, ಅವಳಿಗೆ ಧೈರ್ಯನೂ ಇಲ್ಲ. ಆದರೆ ಅವಳ ಕಣ್ಗಳು ಹೇಳ್ತಾ ಇದೆ ನನಗೆ ಆ ಟೆಕ್ಸ್ಟ್ ಬುಕ್ ತುಂಬ ಮುಖ್ಯ ಅಂತ. ನಾನೇನು ಮಾಡಲಿ, ನನ್ನ ಹತ್ರ ಇರೋದು ಒಂದೇ ಕಾಪಿ. ಅವಳ ಟೆಕ್ಸ್ಟ್ ಬುಕ್ನ ನಾನು ಹರಿದಾಕ್ಬಿಟ್ಟೆ. ಅವಳು ನೋಡ್ತಾ ಇದ್ದಂಥ ವಿಧಾನ ನನಗೆ ತುಂಬ ಒಳಗಡೆ ಹಂಗೆ ಕುತ್ಕೊಂಡ್ಬಿಡ್ತದು. ಯಾಕೆಂದರೆ ನನ್ನ ಹತ್ರ ಉತ್ತರ ಇಲ್ಲ. ಈ ಥರ ನಾನು ಹರಿದಾಕ್ಬಿಟ್ಟೆ, ನೀನು ಈ ಥರ ತಿಂದೆ, ಅದಕ್ಕೆ ನಾನು ನಿನ್ನ ಬುಕ್ಕನ್ನ ಎತ್ಕೊಂಡೋಗಿ ಬಿಸಾಕ್ಬಿಟ್ಟೆ ಅಂತ ನನ್ನ ಹತ್ರ ಹೇಳೋಕ್ಕೂ ನನಗೆ ಧೈರ್ಯ ಬರ್ತಾಯಿಲ್ಲ. ಹೆಂಗೋ ತಪ್ಪಿಸ್ಕೊಬೇಕಲ್ಲ. ಅವಳಿಗೆ ನೋಡಿದ್ರೆ ನಾವು ಹಿಂಗೆ, ಅವಳು ನೋಡದೇ ಇರೋ ಹಿಂಗೆ ಒಂದು ಆ್ಯಕ್ಟಿಂಗ್ ಮಾಡಿಬಿಟ್ಟು ಹಂಗೆ ಒಂದು ಸೆಮಿಸ್ಟ್ರನ್ನ ತಳ್ಳಿದಾಯಿತು. ಅದಾದಮೇಲೆ ಒಂದು ಸ್ವಲ್ಪ ವರ್ಷಗಳಾದಮೇಲೆ ನನಗೆ ರಿಯಲೈಸ್ ಆಯಿತು, ಒಂದು ಅಬಲೆ ಅಂತ ಹೇಳೋದಕ್ಕಿಂತ ಒಂದು ಸಾಫ್ಟ್ ನೇಚರ್ ಹುಡುಗಿ ಮೇಲೆ ಅಷ್ಟೊಂದು ನಾವು ಕೋಪವನ್ನು, ಅದಾದಮೇಲೆ ದರ್ಪವನ್ನು, ಅಹಂಕಾರವನ್ನು ತೋರಿಸಿರಬಾರ್ದಾಗಿತ್ತೇನೋ ಅಂತ ಆ ಗಿಲ್ಟ್ ಫೀಲಿಂಗು ನನಗೆ ಇವಾಗರೂ ಕೊರಿತಾನೇ ಇತ್ತು. ಇವಾಗ ಅದು ಏನು ಮಾಡಿದ್ರು ಇವಾಗ ನಾನೇನು ಮಾಡೋಕ್ಕಾಗಲ್ಲ. ಅವಳಿಗೆ ಆ ಸಂದರ್ಭದಲ್ಲಿ ನಾನು ಕೊಟ್ಟಂಥ ನೋವಿಗೆ ಪರಿಹಾರ ಏನೂ ಇಲ್ಲ. ಯಾಕೆಂದರೆ ಇವಾಗ ನನ್ನ ಹತ್ರ ಯೋಚನೆ ಮಾಡೋ ಕೆಪಾಸಿಟಿ ಇದೆ, ಆದರೆ ಅದನ್ನು ಅರಗಿಸ್ಕೊಳ್ಳೋ ಅಷ್ಟು ಕೆಪಾಸಿಟಿ ಬಂದಿಲ್ಲ ಈ ಥರ. ಸೊ ಇದೇ ರೀತಿಯಾದಂತಹ ಇನ್ನೊಂದು ಇನ್ಸಿಡೆಂಟ್ ಇತ್ತು. ಏನು ಅಂದರೆ, ನಮಗೆಲ್ಲ ಚಿಕ್ಕ ವಯಸ್ಸಲ್ಲಿ ಗೇಮ್ ಆಡೋದಕ್ಕೆ ತುಂಬ ಹುಚ್ಚು. ಯಾಕೆಂದರೆ ನಾನು ಓದೋ ಟೈಮಲ್ಲೆಲ್ಲ ಕಂಪ್ಯೂಟರ್ ಸಿಸ್ಟಮ್ ಬಿಟ್ಟರೆ ಮೊಬೈಲೆಲ್ಲ ಅಷ್ಟು ಬೇಗ ಬಂದಿರಲಿಲ್ಲ. ಆ್ಯಂಡ್ರಾಯ್ಡ್ ಫೋನ್ಸು ಅದೆಲ್ಲ ಬಂದಿರಲಿಲ್ಲ. ಆ ಟೈಮಲ್ಲೆಲ್ಲ ಕೌಂಟರ್ ಸ್ಟ್ರೈಕು, ಈ ಸಿಸ್ಟಮಲ್ಲಿ 10 ರೂಪಾಯಿ ಕೊಟ್ಟರೆ 1 ಅವರ್ ನೀನು ಗೇಮ್ ಆಡ್ಬೋದು, ಆ ಥರ ಇತ್ತು. ಸೊ ಫಸ್ಟ್ ಟೈಮು ನಮ್ಮ ಫ್ರೆಂಡು ಕರ್ಕೊಂಡೋಗ್ಬಿಟ್ಟು ಒಂದು ಗೇಮ್ ಆಡಿಸ್ದ. ಏನದು ಫ್ರೈಡೇ ಆದರೆ ಒಂದು ಹಾಫ್ ಡೇನೇ ಬಿಟ್ಬಿಡ್ತಾರೆ. ಸೊ ಕರ್ಕೊಂಡೋಗ್ಬಿಟ್ಟು ಅವ್ನು ಗೇಮ್ ಆಡ್ತಾಯಿದ್ದ, ನಾನು ನೋಡ್ತಾ ಇದ್ದೆ. ಗೇಮ್ ಹೆಸರು ಬಂದ್ಬಿಟ್ಟು ವೈ ಸಿಟಿ. ನೋಡ್ತೀನಿ, ಏನು ಸೂಪರ್ ಆಗಿದೆ ಗೇಮು. ಒಳ್ಳೆ, ನನ್ನ ಹಿಡಿಯೋಕ್ಕೆ ಆಗಲ್ಲ, ಅಷ್ಟು ಸಂತೋಷ ಆಗೋಯ್ತು ನನಗೆ. ಈ ಥರ ಎಲ್ಲ ಇದೆಯಲ್ಲ ಲ್ಯಾಪ್ಟಾಪ್, ಇದೇನದು ಕಂಪ್ಯೂಟರ್ ಒಳಗಡೆ ಇಷ್ಟೊಂದೆಲ್ಲ ಚೆನ್ನಾಗಿದೆಯಲ್ಲ, ನಾನು ಆಡಬೇಕು. ಅವ್ನು ಗನ್ನೆಲ್ಲ ಎತ್ಕೊಂಡು ಶೂಟ್ ಮಾಡ್ತಾ ಇದ್ದಾನೆ. ನಮಗೆ ಗನ್ ಅಂದ್ರೆ ಆ ಚಿಕ್ಕ ವಯಸ್ಸಲ್ಲೇ ಕ್ರೇಜು. ಅವ್ನು ನೋಡಿದ್ರೆ ಚೀಟ್ ಕೋಡ್ ಎಲ್ಲ ಹಾಕ್ಬಿಟ್ಟು ಆಡ್ತಾ ಇದ್ದಾನೆ. ನನಗೆ ಕ್ಲಾಸಲ್ಲಿ ಅದಾದಮೇಲೆ ಕಾನ್ಸಂಟ್ರೇಟೇ ಮಾಡೋಕ್ಕಾಗ್ತಿಲ್ಲ, ಓದೋಕ್ಕೆ ಆಗ್ತಿಲ್ಲ. ಗೇಮ್ ಹೆಂಗೆ ಆಡ್ಬೋದು, ನಾನಾಗಿದ್ದರೆ ಏನು ಮಾಡಿರ್ತಾ ಇದ್ದೆ, ಯಾವ ಕಾರ್ ತೊಗೊಂಡಿರ್ತಾ ಇದ್ದೆ, ಹೆಂಗೆ ಓಡಿಸಿರ್ತಾ ಇದ್ದೆ, ಹೆಂಗೆ ಮಿಷನ್ನ ಕಂಪ್ಲೀಟ್ ಮಾಡಿರ್ತಾ ಇದ್ದೆ, ಈ ಥರ ಎಲ್ಲ ಯೋಚನೆ ಮಾಡ್ತಾಯಿದ್ದೀನಿ. ಸರಿ ಅಂದ್ಬಿಟ್ಟು ಮನೆಯಲ್ಲಿ ಕಾಸು ಕೇಳಿದ್ರೆ ಕೊಡಲ್ಲ. ಯಾಕೆಂದರೆ 10 ರೂಪಾಯಿ ಅಂದರೆ ಆವಾಗ 2000 ಸಮಥಿಂಗ್, ಒಂದು 2010 ಆ ಥರ ಏನೋ ಒಂದು ಟೈಮ್, ಅದು 10 7 6 7 ಆ ಥರ ಏನೋ ಇರ್ಬೋದು. 10 ರೂಪಾಯಿ ಅಂದರೆ ಆವಾಗ ದೊಡ್ಡ ಅಮೌಂಟ್. ಅದು ಮನೇಲಿ ಕೇಳಿದ್ರೆ ಕೊಡಲ್ಲ. ಆವಾಗ ಏನು ಮಾಡಿದೆ, ನಮ್ಮ ಮನೆ ಹತ್ರ ಒಬ್ಬ ಚೇತನ್ ಅಂದ್ಬಿಟ್ಟು ಒಬ್ಬ ಹುಡುಗ ಇದ್ದ. ಅವನಿಗೆ ಫಸ್ಟ್ ನಾವೇನಾದ್ರು ಕರ್ಕೊಂಡೋಗಿ, ನನಗೆ ಯಾರೋ ತೋರಿಸಿದ್ರಲ್ಲ ಆ ಥರ ಅವನು ಕರ್ಕೊಂಡೋಗ್ಬಿಟ್ಟು ಅವ್ನಿಗೆ ತೋರಿಸ್ಬಿಟ್ಟು, ನೋಡು ಚೆನ್ನಾಗಿದೆಲ್ಲ ಗೇಮು, ನೀನು ಆಡು ಅಂತ ಆಡಿಸ್ಬಿಟ್ಟು
ಅದಾದಮೇಲೆ ನೆಕ್ಸ್ಟು ಎವ್ರಿ ಸ್ಯಾಟರ್ಡೆ ಆದರೆ ಅವ್ರ ಮನೆ ಹತ್ರ ಹೋಗ್ಬಿಡೋದು. ಚೇತನ್ ಬಾರೋ ಗೇಮ್ ಆಡೋಣ, ಹೋಗಿ ದುಡ್ಡು ಇಸ್ಕೊಂಬ ಮನೆಯಲ್ಲಿ ಅಂದ್ಬಿಟ್ಟು ಹೋಗಿ ಒಂದೆರಡು ಸರಿ ಅವನು ಮನೆಯಲ್ಲಿ ಹಠ ಮಾಡಿ, ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಕ್ರೇಜ್ ಎಲ್ಲ ಇರುತ್ತಲ್ಲ, ಅವನು ಹೋಗಿ ಇಸ್ಕೊಂಡು ಬಂದು ಇದು ಮಾಡ್ದ, ಗೇಮ್ ಮಾಡ್ದ. ನಾವು ಚೆನ್ನಾಗಿ ಆಡಿದ್ವಿ. ಅಂದರೆ ಏನೋ ಒಂದು ಸಿಸ್ಟಮ್, ಅವ್ನು ದುಡ್ಡು ಇಸ್ಕೊಂಬಂದು ಸಿಸ್ಟಮ್ ಲಾಗಿನ್ ಮಾಡ್ತಾನೆ. ಲಾಗಿನ್ ಮಾಡಿ ಒಂದು 10 ನಿಮಿಷ ಹಿಂಗೆ ಓಡಿಸಿದ ತಕ್ಷಣ ನಾನು ಹಂಗೆ ಇಟ್ಕೊಂಡ್ಬಿಟ್ಟು ಅವ್ನಿಗೆ ಆಡೋಕ್ಕೆ ಬಿಡದೆ ನಾನು ಆಡ್ಕೊಂಡಿರ್ತಾಯಿದ್ದೆ. ಅವ್ನ ಕೋಪ ಮಾಡಿಕೊಂಡು ಬೈಕೊಂಡು ಇರ್ತಾಯಿದ್ದ. ಈ ಥರ ಆಯಿತಾ. ಒಂದಿನ ಹಂಗೇ ಅದೊಂದು ರೂಢಿನೇ ಆಗೋಯ್ತು. ಹೋಗ್ತಾ 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 ಹೆಂಗಾಗೋಯ್ತು, ನಾನು ಅವನ ಮೇಲೆ ಡಿಮ್ಯಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ನೀನು ಹೋಗಬೇಕು, ದುಡ್ಡು ಇಸ್ಕೊಂಡು ಬರಬೇಕು, ನಾವು ಗೇಮ್ ಆಡಬೇಕು, ಇಷ್ಟೇ. ಅವ್ನು ಯಾವಾಗ ಇಲ್ಲ ನನ್ನ ಕೈಲಾಗಲ್ಲ, ಮನೇಲಿ ಕೇಳೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂದರೆ ಅವ್ನು ಹಿಡ್ಕೊಂಡು ಓಡ್ಬಿಟ್ಟು ಕಳಿಸ್ಬಿಡೋದು. ಅವ್ನು ಹತ್ಕೊಂಡು ಹೋಗೋದು. ಆಮೇಲೆ ತಿರ್ಗಾ ಅವ್ನು ಹಿಡ್ಕೊಂಡು ಯಾವಾಗ ಸಿಗ್ತಾನೋ ಅವ್ನು ಹಿಡ್ಕೊಂಡು ಹೊಡಿಯೋದು. ಈ ಥರ ಎಲ್ಲ ಮಾಡ್ತಾಯಿದ್ದೆ ನಾನು. ಒಂದು ಸರಿ ಏನು ಮಾಡಿಬಿಟ್ಟೆ, ಅವ್ನು ಗೇಮ್ ಆಡೋಕ್ಕೆ ಅವನ ಹತ್ರ ದುಡ್ಡಿಲ್ಲ, ಬಟ್ ಏನೋ ಐಸ್ ಕ್ರೀಮನ್ನು ತೊಗೊಂಬಂದು ತಿನ್ಬಿಟ್ಟ. ನನಗೆ ಆ ಟೈಮಲ್ಲಿ ಕೋಪ ಹಂಗೆ ತಡೆಯೋಕ್ಕೆ ಆಗಿಲ್ಲ. ಅವ್ನು ಐಸ್ ಕ್ರೀಮ್ ತಿಂತಾಯಿದ್ದಾನೆ. ಅವಾಗ ಯಾವುದೊಂದು ಸ್ಟಾರ್ ಶೇಪಲ್ಲಿ ಒಂದು ಕುಲ್ಫಿ ಅಂತ ಬರೋದು, ಯೆಲ್ಲೋ ಕಲರ್ ಕುಲ್ಫಿ, ಅದು 10 ರೂಪಾಯಿ, ಆವಾಗಿಲ್ಲ 10 ರೂಪಾಯಿ 5 ರೂಪಾಯಿ ಏನೋ ಅದು. ಅದನ್ನು ತಿಂತಾಯಿದ್ದಾನೆ. ನನಗೆ ನೋಡಿದ್ರೆ ಸಖತ್ ಕೋಪ ಬಂದ್ಬಿಡ್ತು. ಗೇಮ್ ಆಡೋಕ್ಕೆ ದುಡ್ಡಿಲ್ಲ ಅಂತಾನೆ ಐಸ್ ಕ್ರೀಮ್ ತಿಂತಾಯಿದ್ದಾನೆ. ಹೆಂಗೆ ಅಂದ್ಬಿಟ್ಟು ಅವ್ನು ತಿನ್ನೋ ಐಸ್ ಕ್ರೀಮ್ ಕಿತ್ಕೊಂಡು ಹಂಗೆ ನೆಲದ ಮೇಲೆ ಹಾಕ್ಬಿಟ್ಟು ಕಾಲಲ್ಲಿ ಒಸ್ಕಾಕ್ಬಿಟ್ಟೆ. ಆಮೇಲೆ ಅವನು ನನ್ನ ಐಸ್ ಕ್ರೀಮ್ ಕೊಡಿಸು, ನನಗೆ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ದೆ. ನಾನೇನು ಮಾಡಿಬಿಟ್ಟೆ, ಅವ್ನು ಹಿಡ್ಕೊಂಡು ದರ ಅಂತ ಹಿಡ್ಕೊಂಡು ಹೋಗ್ಬಿಟ್ಟು ಮನೆ ಹತ್ರ ಒಂದು ಪಾಳು ಬಿದ್ದಿರೋ ಅಂಥ ಒಂದು ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ ಡೋರ್ ಹತ್ರ ತಳ್ಳಿಬಿಟ್ಟೆ. ತಳ್ಳಿದ ಫೋರ್ಸ್ಗೆ ಏನಾಗೋಯಿತು, ಈ ಪಾಳು ಬಿದ್ದಿರೋ ಅಂಥ ಬಿಲ್ಡಿಂಗ್ ಹತ್ರನೇ ಕಸ ಇಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು ನಮ್ಮ ರೋಡಲ್ಲೆಲ್ಲ. ಆ ಕಸ ಇಟ್ಟಿದ ಮೇಲೆ ಈ ಹಳೆ ಕಾಲದಲ್ಲೆಲ್ಲ ಇದು ಟ್ಯೂಬ್ಲೈಟ್ ಎಲ್ಲ ಇರೋದಲ್ಲ, ಆ ಟ್ಯೂಬ್ಲೈಟ್ ಎಲ್ಲ ಇಟ್ಟಿರೋರು ಯಾವುದೋ ಒಂದು ಟ್ಯೂಬ್ಲೈಟ್ ಒಡೆದೋಗಿದೆ. ಅವನು ಅದ್ರ ಮೇಲೆ ಕಾಲಿಟ್ಬಿಟ್ಟ. ಕಾಲಿಟ್ಟಿದ್ದೇನೆ ಅದು ಎಲ್ಲ ಚುಚ್ಕೊಂಡ್ಬಿಡ್ತು. ಚುಚ್ಕೊಂಡ್ಮೇಲೆ ನನಗೆ ರಕ್ತ ನೋಡಿದ ತಕ್ಷಣ ನನ್ನ ಕೈಯಲ್ಲಿ ನಾನು ಓಡೋಗಿ ಮನೆಗೆ ಸೇರ್ಕೊಂಡ್ಬಿಟ್ಟೆ. ಅವ್ನು ಪಾಪ ಅಲ್ಲೇ ಜೋರಾಗಿ ಹತ್ಕೊಂಡು ಹಿಂಗೆ ಕಷ್ಟಪಟ್ಕೊಂಡು ತಿಳ್ಕೊಂಡು ಮನೆಗೆ ಹೋಗ್ಬಿಟ್ಟ. ಮನೆಗೆ ಹೋದ್ಮೇಲೆ ಪಾಪ ಅವ್ರ ಅಮ್ಮ ಮಗನ ಕರ್ಕೊಂಬಂದು, ಏನು ಈ ಥರ ಮಾಡಿದ್ದೀರಲ್ಲ ಹಾಗೆ ಹೀಗೆ ಅಂತ ಪಾಪ ಅವರು ಕೇಳಿದ್ರು. ಕೇಳಿದಾಗ ನಾನು ಬೆಕ್ಮರಿ ಥರ ಮಂಚದ ಕೆಳಗಡೆ ಅವಸ್ಕೊಂಡ್ಬಿಟ್ಟು, ನನಗೇನು ಗೊತ್ತೇ ಇಲ್ಲ, ಅವ್ನು ಯಾರು ಅಂದ್ರೆ ಗೊತ್ತಿಲ್ಲ, ಈ ಥರ ಎಲ್ಲ ಸುಳ್ಳು ಹೇಳ್ಬಿಟ್ಟು ಮನೆಯಲ್ಲೂ ನನಗೆ ಪರವಾಗಿ ಸಪೋರ್ಟ್ ಮಾಡಿ ಕಳಿಸ್ಬಿಟ್ರು. ಅದಾದಮೇಲೆ ಪಾಪ ಅವ್ನು ಚೇತನ್ ಅನ್ನೋ ವ್ಯಕ್ತಿ ಮನೆಯಲ್ಲಿ ಹೆಂಗೆ ಅಂದರೆ, ಅಪ್ಪ ಅಮ್ಮ ಚೇತನ್ ಅಂತ, ಅದಾದಮೇಲೆ ಒಂದು ತಮ್ಮ, 4 ಜನ. ಅವ್ರ ಮನೆಯಲ್ಲಿ ನನ್ನ ಲೈಫಲ್ಲೇ ನಾನು ಅಷ್ಟು ಬಡತನ ನೋಡಿಲ್ಲ, ಅಷ್ಟು ಕಷ್ಟ ಅವ್ರ ಮನೆಯಲ್ಲಿ ಇದಿಲ್ಲ, ಲೈಟ್ ಇಲ್ಲ. ಅವರೆಲ್ಲ ಸೀಮೆಣ್ಣೆ ಲ್ಯಾಂಪು. ಆ ಸೀಮೆಣ್ಣೆ ಲ್ಯಾಂಪ್ ತೊಗೊಳೋಕ್ಕೆ ದುಡ್ಡಿಲ್ಲದೆ ಪಾಪ ಅವರು ಇದೇನದು ವಿಸ್ಕಿ ಬಾಟಲ್ ಬರುತ್ತಲ್ಲ, ಒಂದು ವಿಸ್ಕಿ ಬಾಟ್ಲು, ಗ್ಲಾಸ್ ಬಾಟ್ಲು, ಅವಾಗೆಲ್ಲ ವಿಸ್ಕಿ ಬಾಟ್ಲಿಗೆ ಕ್ಯಾಪ್ಗೆ ಹೋಲ್ ಹಾಕ್ಬಿಟ್ಟು ಅದಕ್ಕೆ ಒಂದು ಏನದು ಹತ್ತಿ ಹಾಕ್ಬಾರ್ದು ಅಂದ್ಬಿಟ್ಟು ಈ ಹಳೆ ಪ್ಯಾಂಟು, ಹಳೆ ಚಡ್ಡಿ, ಈ ಪಟಾಪಟಿ ಚಡ್ಡಿದು ಲಾಡಿಗಳು ಬರ್ತವೆ, ಆ ಲಾಡಿಗಳನ್ನ ನೀಟಾಗಿ ಕಟ್ ಮಾಡಿಬಿಟ್ಟು ಅದ್ರಲ್ಲಿ ಹಾಕ್ಬಿಟ್ಟು ಸೀಮೆಣ್ಣೆ ಡಿಪೋಲ್ ಕೊಡ್ತಾರೆ ಸೀಮೆಣ್ಣೆ, ಆ ಸೀಮೆಣ್ಣೆನ ಹಾಕ್ಬಿಟ್ಟು ಅದನ್ನು ಸೀಮೆಣ್ಣೆ ಲ್ಯಾಂಪ್ ಥರ ಮಾಡಿಕೊಂಡು ಅದರಲ್ಲಿ ಅವರು ನೈಟೆಲ್ಲ ಅದನ್ನು ಯೂಸ್ ಮಾಡ್ತಾಯಿದ್ರು. ಅಷ್ಟು ಕಷ್ಟ ಅವ್ರ ಮನೆಯಲ್ಲಿ ಹೆಂಗೆ ಅಂದರೆ ಡಿಪೋ ಹಾಕಿ ತಿನ್ನೋದು. ಆ ಡಿಪೋ ಹಾಕಿ ಕತೆ ನಮಗೆಲ್ರಿಗೂ ಗೊತ್ತಿರೋ ಹಂಗೆ ಅದು ಅಷ್ಟೊಂದೇನು ಚೆನ್ನಾಗಿರಲ್ಲ. ಆಮೇಲೆ ನೀರು ಅವ್ರ ಮನೆಯಲ್ಲಿ ಸಿಮ್ಟಾಕಿಲ್ಲ, ಬಕೆಟ್ಗಳಲ್ಲಿ ನೀರು ತುಂಬಿಸಿಟ್ಕೊಂಡಿರೋರು ಪಾಪ. ಅವ್ರ ತಂದೆ ಬಗ್ಗೆ ಮಾತಾಡೋದಾದರೆ, ಅವ್ರ ತಂದೆ ತುಂಬ ಸಾಫ್ಟ್ ನೇಚರ್ ಪರ್ಸನ್ನು. ಅವ್ರು ಮಾತಾಡೋ ಸ್ಟೈಲಲ್ಲೇ ನಾವು ಕಂಡುಹಿಡಿದು ಬಿಡ್ಬೋದು, ಅಷ್ಟು ಸಾಫ್ಟ್ ಆಗಿರೋವಂಥ ಮೃದುವಾದಂಥ ವ್ಯಕ್ತಿ. ಅವ್ರು ಹೇಗೆ ಅಂದರೆ ಕೆಲವು ಲಿಮಿಟೆಡ್ ಶರ್ಟ್ಗಳು ಮಾತ್ರ ಇಟ್ಕೊಂಡಿರ್ತಾಯಿದ್ರು. ಅದಾದಮೇಲೆ ಅವ್ರ ಕೆಲಸ ಏನು ಅಂದರೆ ಈ ಬೆಳ್ಳಿ ಐಟಮ್ಗಳು, ಪೂಜೆ ಸಾಮಾನು, ಅದಾದಮೇಲೆ ಬೆಳ್ಳಿ ಐಟಮ್ಗಳನ್ನ ಮಾಡೋದು. ಇವಾಗ ಈ ಚಿನ್ನದವರು ಅದಾದಮೇಲೆ ಬೆಳ್ಳಿ ಅಂಗಡಿಗೆಲ್ಲ ಹೋದರೆ ನಿಮಗೆ ಪಾಲಿಷ್ ಮಾಡೋದು, ಅದಾದಮೇಲೆ ಡಿಸೈನ್ ಮಾಡ್ಕೊಡೋದು, ಈ ಥರ ಅದಕ್ಕೇನೋ ಅಕ್ಸಾಲಿಗ್ರೋ ಆ ಥರ ಏನೋ ಹೇಳ್ತಾರಲ್ಲ, ಆ ಥರ ಏನೋ ಕ್ಯಾಟಗರಿ ಅವರು. ಸೊ ಅವ್ರಿಗೆ ಯಾವಾಗಲೂ ಫ್ರೀಕ್ವೆಂಟಾಗಿ ಆರ್ಡರ್ ಇರಲ್ಲ. ಅವ್ರು ಯಾವುದೋ ಒಂದು ಅಂಗಡಿಗೆ ಹೋಗ್ಬಿಟ್ಟು ಸುಮ್ಮನೆ ಒಂದು ಫ್ರೀಲ್ಯಾನ್ಸಿಂಗ್ ಟೈಪು, ಯಾವಾಗ ಆರ್ಡರ್ ಇರುತ್ತೋ ಅವಾಗ ಹೋಗ್ಬಿಟ್ಟು ಬಂದ್ಬಿಟ್ಟು ಮಾಡಿಕೊಟ್ಬಿಟ್ಟು ಬರೋರು. ಅವ್ರಿಗೆ ಪೇಮೆಂಟ್ ಬಂದ್ಬಿಟ್ಟು
ಹೇಗೆ ಅಂದರೆ ಈ ತಿಂಗಳು ಮಾಡಿದ್ರೆ ನೆಕ್ಸ್ಟು ಆ ಪ್ರಾಡಕ್ಟ್ ಸೇಲ್ ಆದಮೇಲೆ ಬರುತ್ತಲ್ಲ, ಪ್ರಾಫಿಟ್ ಬಂದಮೇಲೆ ಅವ್ರಿಗೆ ಅಮೌಂಟು, ಆ ಥರ ಪರಿಸ್ಥಿತಿ ಅವ್ರಿಗೆ. ಅಷ್ಟು ಕಷ್ಟ ಅವ್ರ ಮನೆಯಲ್ಲಿ. ಅದಾದಮೇಲೆ ಅವ್ರ ಮನೆಯಲ್ಲಿ ಈ ಹಣ್ಣುಗಳು ಈ ಥರ ಎಲ್ಲ ನೋಡಬೇಕು ಅಂದರೆ ತುಂಬ ರೇರು. ಆಗಿದ್ರೂ ಆ ಬಡ ತಂದೆ ಮಕ್ಕಳಿಗೆ ತನ್ನ ಕಷ್ಟ ಗೊತ್ತಾಗಬಾರ್ದು ಅಂತ ಮಕ್ಕಳಿಗೆಲ್ಲ ಅವ್ರು ಕೇಳಿದಾಗೆಲ್ಲ ದುಡ್ಡು ಕೊಡೋದು. ಅದಾದಮೇಲೆ ಅವ್ರಿಗೆ ಬಿಸ್ಕೆಟ್ ತಿನ್ಬೇಕಂದ್ರೆ ಬಿಸ್ಕೆಟ್ ಕೊಡಿಸೋದು, ಸ್ನ್ಯಾಕ್ಸ್ ತಿನ್ಬೇಕಂದ್ರೆ ಸ್ನ್ಯಾಕ್ಸ್ ಕೊಡಿಸೋದು. ಈ ಥರ ಎಲ್ಲ ಸ್ವಲ್ಪ ಒಂದು ಸಾಫ್ಟ್ ಕಾರ್ನರ್ ಇರೋದು ಅವ್ರಿಗೆ ಮಕ್ಕಳ ಮೇಲೆ. ನನಗೆ ಏನು ಅಂದರೆ ನಮ್ಮ ಮನೇಲಿ ಕೇಳಿದ್ರು ಕೊಡಿಸ್ತಾರೆ, ಇಲ್ಲ ಅಂತಲ್ಲ. ನನಗೇನು ಅಂದರೆ ಸ್ವಾಭಿಮಾನ ಆ ಚಿಕ್ಕ ವಯಸ್ಸಲ್ಲೇ. ನಾನೇನಕ್ಕೆ ನಮ್ಮ ಅಪ್ಪನಿಗೆ ಹೋಗ್ಬಿಟ್ಟು ಒಂದು ಪ್ರೆಷರ್ ಹಾಕಿ ಈಸ್ಕೊಂಡು ಬಲವಂತ ಪಡಿಸ್ಕೊಂಡು ತಿನ್ನಬೇಕು. ಅದಕ್ಕೆ ಅವನ ಮೇಲೆ ಹಾಕ್ಬಿಟ್ರೆ ಅಟ್ ಎನಿ ಕಾಸ್ಟ್ ನನಗೆ ಮೆಟೀರಿಯಲ್ ಸಿಗುತ್ತಲ್ಲ, ನಾನು ಎಂಜಾಯ್ ಮಾಡ್ಬೋದಲ್ಲ ಈ ಥರ. ಯಾಕೆಂದರೆ ಅವ್ನಿಗೆ ಹೊಡೆದ್ರೆ ಸಾಕು, ಅವ್ನು ಇಟ್ಕೊಂಡು ಹೊಡೆದ್ರೇ ನನಗೆ ಬೇಕಾಗಿರೋದು ಸಿಗುತ್ತೆ ಅಂತ ನನ್ನ ಮೈಂಡಲ್ಲಿ ಯಾವಾಗ ಸೆಟ್ ಆಗಿಬಿಟ್ಟಿತ್ತು. ಸೊ ಈ ಥರ ಒಂದಿದು. ಪಾಪ ಅವನು ಬರ್ತಾ 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 ಅವನು ನನ್ನ ನೋಡಿದ್ರೆ ಹೆದರ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಪಾಪ. ಯಾಕೆಂದರೆ ಆಬ್ವಿಯಸ್ ಆಗಿ ಎಷ್ಟು ಅಂತ ಓಡಿಸ್ಕೊತಾರೆ. ಅವ್ನು ಕಿರ್ಚ್ಕೊಂಡ, ಹೊಡ್ಸ್ಕೊಂಡ, ಅವ್ನ ರೋಡಲ್ಲೇ ಅವ್ನ ಅವಮಾನ ಮಾಡಿ, ಅವ್ನ ಶರ್ಟ್ ಎಲ್ಲ ಹರಿದಾಕಿ, ಈ ಥರ ಎಲ್ಲ ಏನೇನೋ ಮಾಡಿದ್ದೀನಿ ನಾನು, ಇಲ್ಲ ಅಂತಲ್ಲ. ಈ ಥರ ಎಲ್ಲ ಮಾಡಿದ್ಮೇಲೆ ಇದೆಲ್ಲ ಮಾಡಬೇಕಾದ್ರೂ ನಮಗೇನು ಅಷ್ಟೊಂದೇನು ಗೊತ್ತಾಗಿಲ್ಲ. ಅದಾದಮೇಲೆ ಅವ್ರ ಮನೆಯಲ್ಲಿ ಒಂದು ಡ್ರಾಸ್ಟಿಕ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಸಡನ್ನಾಗಿ ಅವ್ರ ತಾಯಿಗೆ ಹುಷಾರಿಲ್ಲದೆ ಅವ್ರ ತಾಯಿನ ಕರ್ಕೊಂಡೋಗಿ ಹಾಸ್ಪಿಟಲ್ ಸೇರಿಸಿದ್ರು, ಗೌರ್ಮೆಂಟ್ ಹಾಸ್ಪಿಟ್ಲು. ಕಾರಣಾಂತರಗಳಿಂದ ಅವ್ರ ತಾಯಿ ತೀರ್ಕೊಂಡ್ಬಿಟ್ರು. ತೀರ್ಕೊಂಡ ಮೇಲೆ ಅವ್ರ ಮನೇಲಿದ್ದಂಥ ಒಂದು ಗೃಹಲಕ್ಷ್ಮಿ ಕಳೆನೇ ಹೊರಟೋಯ್ತು. ಮನೆ ನೋಡೋಕ್ಕೆ, ಮನೆ ಒಳಗಡೆ ಹೋಗೋಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ಏನೋ ನನಗೆ ಆವಾಗ ನನಗೆ ಬಂತು ನೋಡಿ ಆ ಫೀಲಿಂಗು, ಗಿಲ್ಟ್ ಫೀಲಿಂಗು. ಈ ಥರ ಎಲ್ಲ ಮಾಡಿಬಿಟ್ನ ನಾನು. ಬರೀ ಒಂದು ಗೇಮ್ ಆಡೋದಕ್ಕೋಸ್ಕರ ಇಷ್ಟೊಂದೆಲ್ಲ ಹಿಂಸೆ ಕೊಟ್ಬಿಟ್ನ. ಅವ್ರ ತಂದೆ ನೋಡಬೇಕಾದ್ರೆಲ್ಲ ನನಗೆ ಇವಾಗ್ಲೂ ಅಷ್ಟೇ, ಅವ್ರ ತಂದೆ ನೋಡಿದ್ರೆ ನಾನು ನಿಜವಾಗ್ಲೂ ಕಣ್ಣೆತ್ತು ನೋಡೋಕ್ಕಾಗಲ್ಲ ನನ್ನ ಕೈಯಲ್ಲಿ, ಅಷ್ಟು ಭಯ ನನಗೆ. ಅವರು ನೋಡ್ತಾರೆ, ಏನೋ ಮಾತಾಡಿಸ್ತಾರೆ ಅಂತ ಅನ್ಕೊತಾರೆ, ಬಟ್ ನನ್ನ ಕೈಯಲ್ಲಿ ಮಾತಾಡ್ಸೋಕ್ಕಾಗಲ್ಲ. ಅವ್ರು ಹಿಂಗೆ ಬರ್ತಾರೆ, ನಾನು ರೋಡ್ ಕ್ರಾಸ್ ಮಾಡ್ಬಿಟ್ಟು ಹಂಗೆ ನಡ್ಕೊಂಡು ಹೋಗ್ಬಿಡ್ತೀನಿ. ಸೊ ಈ ಥರ ಅವ್ರ ತಾಯಿ ತೀರ್ಕೊಂಬಿಟ್ರು. ಅದಾದಮೇಲೆ ಅವನು ಚೇತನನು ಏನು ಮಾಡ್ದ, ಬರ್ತಾ ಬರ್ತಾ ಅವನು ಸ್ಟಡೀಸನ್ನ ಓದೋದು ಬಿಟ್ಬಿಟ್ಟು 10th ಫೇಲ್ ಆಗಿಬಿಟ್ಟ. ಫೇಲ್ ಆದಮೇಲೆ ಈ ಪುಂಡು ಹುಡುಗ್ರ ಜೊತೆ ಸೇರಿಕೊಂಡು ಕೆಲವು ವಿಚಾರಗಳನ್ನ ಕಲ್ತ್ಕೊಂಡ. ಸಿಗರೇಟ್ ಸೇದೋದು, ಆಮೇಲೆ ಡ್ರಿಂಕ್ಸ್ ಮಾಡೋದು. ಅದಾದಮೇಲೆ ಈ ಥರ ಎಲ್ಲ ವಿಷಯಗಳನ್ನ ಕಲ್ತ್ಕೊಂಡ ಸ್ಟಾರ್ಟಿಂಗಲ್ಲಿ. ನಾನು ಹೇಳ್ತಾ ಇದ್ದೆ, ಅವನಿಗೂ ನನಗೂ ಒಂದು 3 years 4 years, ನಾನು ಅವನಿಗಿನ್ನ ಸ್ವಲ್ಪ ಸೀನಿಯರು, 4 years ಸೀನಿಯರ್ ನಾನು. ಸೊ ನಾನು ಅವಾಗ ನಾನು PUC ಓದಬೇಕಾದ್ರೆ ಅವನು ಸ್ಕೂಲಲ್ಲೇ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಆಮೇಲೆ ನಾನು ಅಡ್ವೈಸ್ ಮಾಡ್ತಾ ಇದ್ದಿಲ್ಲೋ, ಇದೆಲ್ಲ ಬಿಟ್ಬಿಡೋ, ಇದೆಲ್ಲ ಸರಿ ಇಲ್ಲ, ಇದೆಲ್ಲ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿರುತ್ತೆ, ಬಿಟ್ಬಿಡು ಅಂತೆಲ್ಲ ಹೇಳ್ತಾ ಇದ್ದೆ. ಅವನು ಕೇಳ್ತಾ ಇರಲಿಲ್ಲ. ಅದಾದಮೇಲೆ ಒಂದು ಘಟ್ಟ ಏನಾಗೋಯ್ತು, ಅವನು ಫ್ರೆಂಡ್ಸ್ಗಳ ಜೊತೆ ಸೇರಿಕೊಂಡು ಲಾಂಗ್ ಟ್ರಿಪ್ಗೆ ನಾವು ಹೋಗ್ತೀನಿ ಹೋಗ್ಬಿಟ್ಟು ಗಾಡಿ ಓಡಿಸ್ತಾ ಇದ್ದ. ಗಾಡಿ ಓಡಿಸ್ಬೇಕಾದ್ರೆ ನಮಗೆಲ್ಲ, ನಾನು ಓದೋ ಕಾಲದಲ್ಲೆಲ್ಲ ಈ ಡಿಯೋ ಗಾಡಿಗಳೆಲ್ಲ ಹೆವಿ ಕ್ರೇಜು. ಆ ಡಿಯೋ ಗಾಡಿಗಳಿಗೆಲ್ಲ ಏನದು ಮಾಡಿಫೈ ಮಾಡಿಸ್ತಾ ಇದ್ರು, ಸೈಲೆನ್ಸರ್ ಮಾಡಿಫೈ ಮಾಡಿಸ್ತಾ ಇದ್ವಿ, ಅದಾದಮೇಲೆ ಸ್ಟಿಕ್ಕರಿಂಗ್ ಮಾಡಿಸ್ತಾ ಇದ್ವಿ. ಅದಾದಮೇಲೆ ಗಾಡಿ ಶೇಪು, ಅದಾದಮೇಲೆ RX, ಇದೆಲ್ಲ ಹೆವಿ ಕ್ರೇಜು ನಮಗೆಲ್ಲ ಗಾಡಿಗಳ ಮೇಲೆ. ಸೊ ಏನು ಮಾಡ್ದೆ, ಅವನು ಇದು ಡಿಯೋ ಗಾಡಿ ಎತ್ಕೊಂಡು ನೈಟ್ ಯಾವುದೋ ಒಂದು ಹೈವೇಗೆ ಹೋಗ್ಬಿಟ್ಟು ಸಿಗರೇಟ್ ಇಸ್ಕೊಂಬರ್ಬೇಕು ಅಂದ್ಬಿಟ್ಟು, ಹಿಂದೆ ಒಂದು ಫ್ರೆಂಡು ಅವನು ಇಬ್ಬರು ಹೋಗಿ ಕೂತ್ಕೊಂಡಿದ್ದಾರೆ, ಓಡಿಸ್ತಾ ಇದ್ದಾನೆ. ಇವನು ಒಂದು ಮ್ಯಾಕ್ಸ್ ಅಪ್ ಟು ಎಷ್ಟು ಗಾಡೀಲಿ ಎಷ್ಟು ಮ್ಯಾಕ್ಸಿಮಮ್ ಸ್ಪೀಡ್ ಇದೆಯೋ ಅಷ್ಟು ಸ್ಪೀಡಲ್ಲಿ ಓಡಿಸ್ತಾ ಇದ್ದಾನೆ. ಹಿಂದೆ ಇರೋನು ವೀಡಿಯೋ ಮಾಡ್ತಾ ಇದ್ದಾನೆ. ಅವ್ನು ಹೇಳ್ತಾ ಇದ್ದಾನೆ, ಇನ್ನೂ ಇನ್ಕ್ರೀಸ್ ಮಾಡು ಅಂತ. ಇವನು ಮುಂದೆ ಇದನ್ನ ಹಿಂಗೆ ನೋಡಬೇಕಾದ್ರೆ ಹಿಂಗೆ ಮುಂದೆ ನೋಡಿದ್ರೆ ಕರೆಕ್ಟಾಗಿ ಡಿವಿಯೇಷನ್ ಬಂದ್ಬಿಟ್ಟಿದೆ. ಗಾಡಿ ಇಟ್ಬಿಟ್ಟು ಅವನು ಸ್ಪಾಟಲ್ಲೇ ಡೆಡ್ ಆಗ್ಬಿಟ್ಟ. ಈ ವಿಚಾರ ಅವ್ನು ಡೆಡ್ ಆಗಿ ಒಂದು 2 days ಆದಮೇಲೆ ನನಗೆ ಗೊತ್ತಾಯಿತು. ಅದಾದಮೇಲೆ ನನಗೆ
ಆವಾಗ ಅವನ ಬಗ್ಗೆ ಸಂಪೂರ್ಣವಾಗಿ ಅವ್ರ ಮನೆ ಬಗ್ಗೆ ಅದಾದಮೇಲೆ ಅವನ ಬಗ್ಗೆ ಎಲ್ಲ ನನಗೆ ಜ್ಞಾಪಕ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಈ ಥರ ಎಲ್ಲ ಮಾಡ್ಬಿಟ್ನಾ, ಹೀಗೆಲ್ಲ ಆಗೋಯ್ತಲ್ಲ, ಈ ಥರ ಎಲ್ಲ ಒಂದು ಆಯ್ತಲ್ಲ ಅಂದ್ಬಿಟ್ಟು ಅದಕ್ಕೆ ಇವಾಗ ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವ್ನು ಇದ್ದಿದ್ರೆ ನಾನು ಅವನ ಮೂಲಕ ಹೋಗಿ ಅವ್ರ ತಂದೆ ಹತ್ರ ಹೋಗಿ ನಾನು ಅಪಾಲಜಿ ಕೇಳ್ಬಿಡ್ತಾ ಇದ್ದೆ, ಇಲ್ಲ ಏನೋ ಒಂದು ಮಾಡಿರ್ಬೋದಾಗಿತ್ತು. ಬಟ್ ಇವಾಗ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವನಿಲ್ಲ ಅಲ್ಲಿ. ಅವನಿಲ್ಲ ಅಂದಮೇಲೆ ನಾನು ಆ ಮನೆಗೆ ಹೋಗೋಕ್ಕೆ ನನಗೆ ಧೈರ್ಯ ಇಲ್ಲ, ಮಾತಾಡೋಕ್ಕಾಗಲ್ಲ. ಈ ಥರ ಎಲ್ಲ ಆಯಿತು ಅಂತ ಹೇಳಿದ್ರೆ ಅವರಿರೋ ತೊಂದರೆಯಲ್ಲಿ ಇದನ್ನೆಲ್ಲ ಅವ್ರು ಕೇಳಿಸ್ಕೊಳ್ಳೋ ಅಷ್ಟು ಅವ್ರಿಗೆ ಅವಶ್ಯಕತೆಯೂ ಇಲ್ಲ. ಸೊ ಇದೊಂದು ಈ ಥರ ಕೆಲವು ವಿಚಾರಗಳು ನನ್ನ ಲೈಫಲ್ಲಿ ಕೆಲವು ಗಿಲ್ಟಾಗಿ ಉಳ್ಕೊಂಬಿಡ್ತದು. ಇದರಿಂದ ಓವರ್ಕಮ್ ಮಾಡಬೇಕು ಅಂತ ನಾನು ಅನೇಕ ರೀತಿಯಾದಂತಹ ಪೇಪರಲ್ಲಿ ಬರೆದೆ. ಆಮೇಲೆ ನಾವು ಒಬ್ಬೊಬ್ಬನೇ ಮಾತಾಡ್ಕೊತಾ ಇದ್ದೆ, ಒಬ್ಬೊಬ್ಬನೇ ಆದಷ್ಟು ನಮ್ಮ ಫ್ರೆಂಡ್ಸ್ ಹತ್ರ ಅಲ್ಲ, ನಮ್ಮ ಮನೆಯಲ್ಲಿ ನನಗೆ ಕ್ಲೋಸ್ ಆಗಿರೋಂಥ ಒಬ್ಬ ಫ್ಯಾಮಿಲಿ ಮೆಂಬರ್ ಹತ್ರನೂ ಹೇಳ್ಕೊಂಡಿದ್ದೆ. ಸೊ ಈ ಥರ ಎಲ್ಲ ಆಯಿತು. ಬಟ್ ಯಾಕೆ ಈ ವಿಷಯಗಳನ್ನ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಇದರ ಮೂಲ ಉದ್ದೇಶ ಏನು ಅಂದರೆ, ಎಲ್ಲರ ಜೀವನದಲ್ಲೂ ಈ ಗಿಲ್ಟ್ ಫೀಲಿಂಗ್ ಅನ್ನೋದು ಇದ್ದೇ ಇರುತ್ತೆ. ಒಂದು ಐದರ್ ಅವರು ರೆಕಗ್ನೈಸ್ ಮಾಡಿ ಅವರು ಅದನ್ನು ಫೀಲ್ ಮಾಡಿದ್ರೆ ಎಲ್ಲಿ ನಮ್ಗೆ ಇವಾಗಿರೋ ಮೈಂಡ್ಸೆಟ್ ಚೇಂಜ್ ಆಗಿಬಿಡುತ್ತೋ ಅನ್ನೋದಕ್ಕೋಸ್ಕರ ಅವ್ರು ಅದನ್ನು ಅವಾಯ್ಡು ಮಾಡ್ಬೋದು, ಅಥವಾ ರೆಕಗ್ನೈಸ್ ಮಾಡ್ದೇ ಇರ್ಬೋದು. ಅಥವಾ ಕೆಲವ್ರಿಗೆ ಇದು ಫನ್ನಿಯಾಗೂ ಇರ್ಬೋದು, ಬಿಡು ಇದೆಲ್ಲ ಏನು ಅಂಥದ್ದೇನು ದೊಡ್ಡದಾಗಿ ಏನಿರಲ್ಲ ಅಂತ. ಇಟ್ ಆಲ್ ಡಿಪೆಂಡ್ಸ್ ಆನ್ ನಾವು ಅದನ್ನು ಆ ವಿಷಯಗಳನ್ನ ಹೇಗೆ ತೊಗೊಳ್ತೀವಿ ಅನ್ನೋದ್ರ ಮೇಲಿದೆ. ಅದಾದಮೇಲೆ ಆ ವಿಷಯಗಳನ್ನ ನಾವು ಹೇಗೆ ಗ್ರಾಸ್ಪ್ ಮಾಡ್ತೀವಿ, ಅದರಿಂದ ನಾವು ಏನನ್ನು ಅವಾಯ್ಡ್ ಮಾಡ್ತೀವಿ ಅನ್ನೋ ವಿಚಾರಗಳ ಮೇಲೆ ಇದೆ. ಸೊ ಎಲ್ರಿಗೂ ಅವರ ಲೈಫಲ್ಲಿ ಗಿಲ್ಟ್ ಫೀಲಿಂಗ್ ಅನ್ನೋದಿದ್ದೇ ಇರುತ್ತೆ, ಅವಮಾನಗಳು ಅನ್ನೋದಿದ್ದೇ ಇರುತ್ತೆ. ಕೆಲವರು ಅದನ್ನು ಹೇಳ್ಕೊಳ್ತಾರೆ, ತೋರಿಸ್ಕೊತಾರೆ, ಕೆಲವರು ತೋರಿಸ್ಕೊಳಲ್ಲ, ಅಷ್ಟೇ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ಥ್ಯಾಂಕ್ ಯು, ನಮಸ್ಕಾರ.